ಮಾತುಗಳಿಗೆ ಬೆಳಿತೇನೆ. ನೋಡಿಸುದ ಈ ಓದ್ಬೇಕಂತ ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗಿಯಿತು ಎಂದು ಸರಿಯೋ ಮಾತೇ ಇಲ್ಲ. ಆದರೆ ಒಂದು ಕಂಡೀಷನ್, ನಾನು ಹೇಳಿದಂತೆ ಕೇಳು ಎಂದಾಗ ಮಾತ್ರ ಕೊಡುತ್ತೇನೆ. ಆಯ್ತಿದೆ, ನೀವೇನ್ ಕೇಳ್ತೀರಿ ಹೇಳಿ, ನಿಮ್ಗೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ದನಿ ನಾನು. ಸುಧಾ ಸುಧಾ, ಯಾವ ಆಧಾರ ಇಟ್ಟುಕೊಳ್ಳದೆ ನಿನಗೆ ಹಣ ಕೊಡುತ್ತೇನೆ. ಆದರೆ ನಾನು ಹೇಳಿದಾಗೆ ಕೇಳಬೇಕು. ಆಯ್ತೇ? ಆಯ್ತಿದೆ, ನನ್ನ ಹೆತ್ತವರ ಮೇಲಾನೆ, ನಮ್ಮ ಮನೆ ದೇವರ ಮೇಲಾನೆ, ಕೊಟ್ಟ ಮಾತಿಗೆ ನಾನು ಎಂದು ತಪ್ಪಿ ನಡೆಯಲಾರೆ. ಸುಧಾ, ತೆಗೆದುಕೋ. ಇದಪ್ಪ ಮಾತು ಅಂದ್ರ ಅಂದ್ರೆ ಹೆಣ್ಣು ಮಕ್ಕಳು ಕಂಡ್ರ ನಮ್ಮ ದುನಿಯಾರಿಗೆ ಒಂದು ನಮೂನೆ ಕಳು ತುರ್ರು ಅಂದಂಗ ಆಗ್ತಾವ್ರಿ. ಹಾ ಯಜಮಾನ್ರೆ, ನಾನೀಗ ಹೋಗಿ ಬರುತ್ತೇನೆ. ಅಣ್ಣ ಕೇಳಿದ್ರಿಗೆ ಇಷ್ಟೊಂದು ದುಡ್ಡು ಕೊಟ್ಟರೆ ನಾಳೆ ನಾವು ಭಿಕ್ಷೆ ಬರ್ಬೇಕಾಗುತ್ತದೆ. ಸಮಾಧಾನ ಸರ, ಲಾಭವಿಲ್ಲದೆ ಈ ವಜ್ರಕಾಂತ ಯಾವ ಕೆಲಸವನ್ನು ಮಾಡಲಾರ. ಒಂದೇ ಕಣ್ಣಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುತ್ತೇನೆ, ಕಾಯ್ದು ನೋಡು. ಅದು ಹೇಗೆ ಅಣ್ಣ? ಸರ, ನಾನು ಮಾಡುವ ಕಾರ್ಯ ಆ ದೇವರಿಗೆ ಕೂಡ ಅರ್ಥ ಆಗೋದಿಲ್ಲ. ಅದೇ ನನ್ನ ಮಾಸ್ಟರ್ ಮೈಂಡ್. ನಮ್ ದುಶ್ಮನ್ಗಳು ದೂರದಲ್ಲಿ ನಿಂತು ನೋಡ್ತಾನೆ ಇರಬೇಕು, ನಾವು ಇಲ್ಲಿ ನಿಂತಾನೆ ಇರಬೇಕು. ನಾಯಕರು ಆ ದುಷ್ಟ ಲಕ್ಷ್ಮಣ